ಉಪದೇಶ ಅಂದ್ರೆ ಈಗಿನವರಿಗೆ ಹುಲ್ಲಿನಕ್ಕಿಂತ ಕನಿಷ್ಠ ಆಯಿತು. ಬಾಯಿಲಿಂದ ಹೇಳ್ತೀವಿ ನಾವು ಬರೇ ಶಾಸ್ತ್ರ, ನಮ್ಮದು ಮುಚ್ಚಿಟ್ಟು ಎರಡನೇದವ್ರದು ಹರಿತೀವಿ ಆಚಾರ. ಸೀಟ ತಂಬಕ್ಕಾಗಿ ಬೋಧ ಕೊಡ್ತಾರೆ ಅಂತ ನೇಚಾರ. ಗುರು ಅನುಗ್ರಹಕ್ಕಾಗಿ ನಮ್ಮ ಖ್ವಾಜಾ ಬಂದ ನಮಾಜ ತಾನು. 36 ವರ್ಷ ದುಡದ ಮೇಲೆ ಆಗ್ಯಾರ ಪವಿತ್ರ. ನೀವು ಚಿತ್ತ ಬಿಟ್ಟು ಕೇಳಿ ಖ್ವಾಜಾ ಶರಣರ ಚರಿತ್ರ. ನೀವು ಗಪ್ಪ ಕೂತು ಕೇಳಿ ಇಂಥ ಶರಣರ ಚರಿತ್ರ. ಖ್ವಾಜಾ ಬಂದ ನಮಾಜ ತಾನು. ಏನ್ ಮಾಡ್ತಾರಿಪ್ಪ? ರಾಜಕೀಯ ಸಹಿತ ತ್ಯಾಗ ಮಾಡಿ ಹೋದ ರಂಸಾರ. ಶಿರಾಕ ನಸ್ರುದ್ದೀನ ಇತ್ತು ಅವರ ಗುರುವಿನ ಹೆಸರ. ಒಂದೇ ಮನಸ್ಸಿನಿಂದ ಮಾಡಿ ನಿಂತ ಗುರುವಿಗೆ ನಮಸ್ಕಾರ. ಮನುಷ್ಯನಾಗ ಏನ ವಿಚಾರ ಆದ ನಿನಗ ಎಲ್ಲ ಖುಲ್ಲ ತಿಳಿಸಂದು ವಿಸ್ತಾರ. ಆಗ ನಮಸ್ಕರಿಸಿ ಹಿಂಗ ಹೇಳ್ತಾರ ಬಂದೇ ನಮಾಜಾಗ. ಗುರುಚರಣ ಕೈ ಅರಿಗಿ ಹೀಗ ಬಂದೇ ನಮಾಜ ಹೇಳ್ತಾರ ಹಿಂಗ. ಗುರುವೇ ಉಪದೇಶ ತಗೊಳ್ಳಿಕ್ಕೆ ಬಂದಿನಿ ನಾನು ನಿಮ್ಮ ಹತ್ತಾರ. ನಿಮ್ಮ ಅನುಗ್ರಹ ಆಗಬೇಕ್ರಿ ನನಗ ಬಹಳ ಒತ್ತರ. ನಾಳೆ ಮುಕ್ತಿ ಹಂಗ ಸಿಗಬೇಕು ನಮಗ ಸುಮ್ಮನೆ ಸತ್ತಾರ. ಹರ ಮುನಿದರ ಗುರು ಕಾಯವಂತ ಹಿರಿಯರ ಹಿಡಿದು ಹೇಳುವ ಮಾತ. ಪಾಪ ಪುಣ್ಯದ್ದು ನಿಮ್ಮ ಕಡೆ ಇರ್ತದ ಮುಕ್ತಿ ಪತ್ತಾರ. ನಾಳ ನೀವೇ ಸಾಕ್ಷಿ ಓಕಿಲ ರಂಗ ಕೇಳಬರುತ್ತಾರ. ಇಷ್ಟು ಕೇಳಿ ಗುರುಗಳ ಮುನಿಗೆ ನಿಷ್ಠುರಿ ಮಾತೊಂದು ಹೇಳತಾರು. ಏನ್ ಹೇಳ್ತಾರಪ್ಪ? ಮೊದಲ ನನ್ನ ಗುರುಗಳು ನನಗ ಮಾಡಿದ ಕರಾರ. ಉಪದೇಶ ಕೊಡ್ತೀನಿ ಅಂತ ಹೇಳ್ಯಾರ 12 ವರ್ಷ ದುಡಿದಾರ. ಈಗ ದುಡಿದು ಎಷ್ಟೋ ಮಂದಿ ಆಗ್ಯಾರ ಶರಣರ. ಅವರಂತೆ ನೀನು ಮಾತ್ರ 12 ವರ್ಷ ದುಡಿಯಬೇಕು ಅಂದ್ರ ಬೋಧ ಕೊಡ್ತೀನಿ ಅದಕ್ಕ ಇಲ್ಲ ತಕರಾರ. ನೀನು 12 ವರ್ಷ ದುಡಿಯಬೇಕು ಬೋಧ ಬೇಕಾದ. ಇಷ್ಟ ಕೇಳಿ ಬಂದ ನಮಾಜಂದ ಇಲ್ಲಿ ತಾನ ಬಂದ. ತಿರುಗಿ ಹೋದ್ರ ಮುಂದ ಜನದಾಗ ನನ್ನ ನನ್ನ ಪಾಲಿಗೆ
ದಿನಾಂ ಪ್ರತಿಯಲ್ಲಿ ದಿನಾಂ ಪ್ರತಿಯಲ್ಲಿ ಹೂವಿನ ಗಿಡ ಕಾಯಂದ ಜೋಕಿಲಿ ಕಾಯಂದ ಜೋಕಿಲಿ ಇಷ್ಟು ಕೇಳಿ ಬಂದ ನಮಾಜ ಮಟ್ಟಿ ಹೊಡೆಯುತ್ತ ಹೋಗಿ ಬಿಟ್ಟು ಅವರು ಹುಟ್ಟ ಮಟ್ಟಿ ಹೊಡೆದವರಲ್ಲ ಅಂತ ಹಗ್ಗ ಒತ್ತಿ ಹಿಡಿದು ಕೈ ತುಂಬ ಒಡಿತು ನೆತ್ತರ ಆಗ ಮನದಾಗಂತಾನೆ ಅಂತ ಬ್ಯಾಳ ತಂದು ಈಶ್ವರ ಗುರುವನುಗ್ರಹಕ್ಕಾಗಿ ನಮ್ಮ ಖ್ವಾಜಾ ಬಂದ ನಮಾಜ ತಾನು 36 ವರ್ಷ ದುಡದ ಮೇಲೆ ಆಗ್ಯದ ಪವಿತ್ರ ನೀವು ಚಿತ್ತ ಬಿಟ್ಟು ಕೇಳ್ರಿ ಖಾಜಾ ಶರಣರ ಚರಿತ್ರ ಗುರು ತನ್ನ ಮಡದಿಗೆ ಕರ್ವ ತಾಕಿದ ಮಾಡಿ ಬಿಟ್ಟು ಏನಂತ ಕರಾರ್ ಮಾಡ್ತಾರ್ರಿ 3 ದಿವಸದ ತಂಗಳ ರೊಟ್ಟಿ ಕೊಡುವ ಕಾಜಾಗ ಬರೇ ಖಾರ್ಪುಡಿ ಹತ್ತು ನೀರಸ ಹಾಕ್ಬೇಡದರಾಗ ಹಿಂಗ ಹೇಳಿ ಕೇಳಿ ತಾಕಿತ ಮಾಡಿದ ತನ್ನ ಮಡದೀಗ ಮಧ್ಯಾಹ್ನ ತನಕ ಮಟ್ಟಿ ಹೊಡೆದು ಮನೆಗೆ ಊಟಕ್ಕೆ ಬಂದ ಕಾಜಾ ಹೇಳಿದ ಪ್ರಕಾರ ಗುರುತಾಯಿ ರೊಟ್ಟಿ ಕೊಟ್ಟಳ ಕಾಜಾಗ ಅಂತ ಅಡಿಗೆ ಹುಟ್ಟ ಹಾಕಿದ್ದಿಲ್ಲ ಕಾಜಾ ಬಾಯಾಗ ಹಸುವೆ ತಾಳಾರ್ದ ಬಟ್ಟಿಗೆ ಹಂಗ ಹರಿದು ಹಂಗೆ ಉಂಡ್ರು ಖಾರ ಹತ್ತಿ ಉರುಪ ಇಟ್ಟಿತು ಕಾಜನ ಹೊಟ್ಯಾಗ ಮಂದಿಯ ಅನಿಲಕ ಮರಗಿದಂಗ ಆರುಣ ತುಟ್ಯಾಗ ನಾನು ಯಾಕೆ ಬಂದು ಸಿಕ್ಕೇನಪ್ಪ ಇಂಥ ತಿಟ್ಯಾಗ ಮೊದಲೇ ಇವು ಸನ್ಯಾಸಿಗಳು ಸುಖ ಹೆಂಗ ಸಿಕ್ಕಿತು ನನಗ ತಾವೇ ನೀರ ಕುಡಿಯ ತಾವ ತೆಂಗಿನ ಪಟ್ಯಾಗ ನನ್ನ ಪಾಲಕ ಬಂತು ಅನುಗ್ರಹಕ್ಕಾಗಿ ಹೋಗುದು ತಟ್ಯಾಗ ಇದು ಒಂದು 12 ವರ್ಷ ಹ್ಯಾಂಗೇರೆ ಆಗಲೆಂದು ಏನ್ ಮಾಡ್ತಾರಪ್ಪ ಮುಂದ 12 ವರ್ಷದ ಲೆಕ್ಕ ಮಾಡ್ತಾನ ಹಗ್ಗ ಹಿಡಿದಾಗ ಹೊಟ್ಯಾಗ ಅನಿಲಕ ಝೋಲಿ ಹೋಗ್ತಾವ್ ಕಾಜೆ ನಡೆದಾಗ ಆಗ ಅನೇಕ ಕಲ್ಪನಾ ಬರ್ಲಿ ಕತ್ತುವ ಆತನ ಮನದಾಗ 12 ವರ್ಷ ಮುಗಿದಕ್ಕ ಬರೇ 3 ದಿವಸ ಕಡಿಮೆಗಿತ್ತು ಬಂದ ನಮಾಜ ಹರುಷ ಬಿಡುತ್ತಾನ ತನ್ನ ಮನದಾಗ ಇನ್ನ ಗೆದ್ದೆ ನಾನು ದಿನ ಮಾತ್ರ ಬಂದ ಸನದಾಗ ಮುಂದ ಕೇಳ್ರಿ ಗುರುವಿನ ಕೌತುಕ ಮನಸ್ಸ ನೋಡುವುಕ ಅಜಾಗ ಕಾಡುವುಕ ಬಾಗಿಲ ಚರ ಬಾಗಿಲ ಚರ ರಸ್ತ್ಯಾಗ ಆಡು ಹುಡುಗರನ್ನು ಕರೆದ ಹುಡುಗರನ್ನು ಕರ
ಗುರುವೆಲ್ಲ ತಾಕೀತು ಮಾಡಿ ಹುಡುಗರಿಗೆ ಅಲ್ಲಿಗೆ ಹಚ್ಚಿಕೊಟ್ಟು ಬಿಟ್ರು. ಏನ್ ಮಾಡ್ತಾರಪ್ಪ? ಬೆರಿಕೆ ಹುಡುಗರು ಹೋದ ಕೂಡಲೇ ಕಾವಲಿ ಬಡದಾರ. ಕಾವಲಿ ಬಡದು ನಿಂತದು ಬಂದ ನಮಾಜಿಗೆ ಬೀಳಿಲ್ಲ ನೆದರ. ಹಟ್ಯಾಗ ಅನ್ನ ಇಲ್ಲಕ ಕಾಜನ ಕಣ್ಣಿಗೆ ಬರ್ತಾವ ಚಕ್ಕಾರ. ಇದೀಗ ಬಂದ ದೇಣಿಗೆ ಚಂದ್ರಕಾಂತ ಜೀವಣ್ಣ ಟೊಣೆ ಇವರಾದ್ರೂ ಕೂಡ 201 ರೂಪಾಯಿ ದೇಣಿಗೆ. ಮಧ್ಯಾಹ್ನ ತನಕ ಮಟ್ಟಿ ಹೊಡೆದು ಮಡಿ ನೋಡ್ಕೊತ ಹೊರಟ ಕಾಜ. ಏನಾಯ್ತಿ? ಹನಿ ನೀರ ಬಂದಿದ್ದಿಲ್ಲ ಒಣಗಿತೋ ತೋಟ. ಹುಡುಗರು ಕಾವಲಿ ಹೊಡೆದು ನಿಂತಿದ್ದು ಕಾಜ ನೋಡಿದ ಕಣಮುಟ್ಟ. ಹಂಗೆ ತೊಗಲ ಬಾರ್ಕೊಲ ತಿರುವಿ ಹೇಳದ ತಾಳಿಲ್ಲ ಸಿಟ್ಟ. ಬೆನ್ನ ಹತ್ತಿದ ಕೂಡಲೇ ಸಣ್ಣ ಹುಡುಗರು ಅಳ್ಕೋತ ಹೋಗಿ ಏನ್ ಮಾಡ್ತಾರಪ್ಪ? ಸೇರಿಕೊಳ್ಳವ ನೋಡ್ರಿ ಸಾಕ್ಷ್ಯದ ಗುರುವಿನ ಮಠ. ಗುರುಗಳು ಮ್ಯಾಲಿಗೇರಿ ನೋಡುತ್ತಿದ್ರು ಕಾಜನ ಆರ್ಭಾಟ. ಗುರು ಬೇದಾನೆಂದು ತಿಳಿದು ತಿರುಗಿ ಹೋದ್ರು ತೋಟದ ಕಾಡಿ. ಮುಂದೇನಾಯ್ತಿ? ಕಾವಲಿ ದುರಸ್ತ ಮಾಡಿ ಖರೆ ನೀರಮ ಬಿಟ್ಟ. ಚಂತನ ಮಟ್ಟಿ ಹೊಡೆದು ಚಂದಿಕಿ ಮಾಡಿದ್ದ ಊಟ. ಮುಂಜಾನೆ ಎದ್ದ ಕೂಡಲೇ ಗುರುವಿಗೆ ನಮಸ್ಕಾರ ಮಾಡುವುದಕ್ಕೆ ಹೊರಟ. ಗುರು ಅಂದ, ತಮ್ಮ ನಿನಗ ಉಪದೇಶ ಸಿಗುವುದಿಲ್ಲ, ಸುಮ್ಮನೆ ಯಾಕ ಹೈರಾಣ ಆಗ್ತೀವಿ, ಹೋಗು ಬಿಟ್ಟುಕೊಟ್ಟ. ನಿನ್ನ ಉಪದೇಶ ಕಾಲಾಗ ಬೇಕಾದಷ್ಟು ಮಾಡಿದ ಕಟ್ಪಾಟ. ನಿನ್ನೆ ರಾತ್ರಿ ಸ್ವಪ್ನದಲ್ಲಿ ಬಂದಿದನಪ್ಪ ನನ್ನ ಗುರುವ. ಏನಾಯ್ತಿ? ಪಾದಕ ಬಿದ್ರೆ ಕರುಣೆ ಬರಲಿಲ್ಲ ಅವನಿಗೆಲ್ಲಷ್ಟ. ನಾನು ಏನ ಮಾಡಲಿ, ಕಡಿಮೆ ಐತಿ ನಿನ್ನ ಅದೃಷ್ಟ. ಪುನಃ 12 ವರ್ಷ ದುಡದ ಮ್ಯಾಲ ತಿಳಿಯುವುದು ಗುಡ್ಡ. ಈಗ ಇಲ್ಲಿ ಇರಬೇಕಾದ್ರೆ ದಮ್ಮಿಗೆ ಮಾತ್ರ ಬಂದಿದೋ ನೀನು. ಮುಂದಿಲ್ಲಿ ಇರುವುದು ನಿನ್ನಿಂದ ಆಗಲು ಹೋರಾಟ. ಮುಂದೆ ಏನ ಹೇಳ್ತಾನೆ ಯಾರ ಬಲ್ಲರು ಗುರುವಿನ ಆಟ. ಕಾಜ ಮಾಡಿ ನೋಡಿದ ಚೌಕಾಸಿ, ದುಡಿದಿದ್ದು ಆಯ್ತು ಖುಷಿ, ತೀರಲಿಲ್ಲ ಆಸಿ ಮನದಾನ ಕಾಳವ. ಮನದಾನ ಕಾಳವ ಬಿಟ್ಟು ಹೋಗಲಾರೆ ಗುರುವೇ ನಿಮ್ಮ ಸ್ಥಳ, ಗುರುವೇ ನಿಮ್ಮ ಸ್ಥಳ. ಗುರು ಅವಾಗ ಕೆಲಸ ನೇಮ ಸೀದಾ ಮುಂಜಾನೆ ಎದ್ದ. ಬೇಸಿ ಕಟ್ಟಿಗೆ ಅರಸಿ ತರಬೇಕು ಸರಳ, ತರಬೇಕು ನೀನು ಸರಳ. ತಪ್ಪಲಾರೆ 2 ಹೊರಿಗಳ 2 ಹೊರಿಗಳ. ಎಷ್ಟು ಕೇಳಿ ಬಂದ ನಮಾಜ, ಕಟ್ಟಿಗೆ ಆಯೋಗ ಹೋಗಿ ಬಿಟ್ರು. ಅವರು ಹುಟ್ಟ ಕಟ್ಟಿಗೆ ಆಯ್ದವರಲ್ಲ ಅಂತ ಅಂಸಾರ. ಆಗ ಮನದಾಗಂತಾನೆ ಅಂತ ಬೇಳೆ ತಂದು ಈಶ್ವರ. ಹೊಟ್ಯಾಗ ಪ್ರಸಾದಕ್ಕ ಕಾಜನ ಕಣ್ಣಿಗೆ ಬರ್ತಿದ್ದು ಚಕಾರ. ಗುರುವನುಗ್ರಹಕ್ಕಾಗಿ ನಮ್ಮ ಖಾಜಾ ಬಂದ ನಮಾಜ ತಾನು. 36 ವರ್ಷ ದುಡದ ಮೇಲೆ ಆಗ್ಯದ ಪವಿತ್ರ. ನೀವು ಲಕ್ಷ್ಯ ಇಟ್ಟು ಕೇಳಬೇಕಿಂತ ಶರಣರ ಚರಿತ್ರ. ಗುರುವೊಂದು ಮುದುಕಿಗೆ ಕರ
ತಾಕಿದ ಮಾಡಿಬಿಟ್ರು. ಏನಂತ ತಾಕೀತ್ ಮಾಡ್ತಾರ್ರಿ? ಕಟ್ಟಿಗೆ ತಗೊಂಡು ಖಾಜಾ ಬರುತ್ತಾನ ಎಷ್ಟರ ಒಳಗ. ನೀನು ಸೋಪನ್ ಹತ್ರ ಹೋಗಿ ನಿಂದ್ರು ಅಷ್ಟರ ಒಳಗ. ನಾನು ಕಟ್ಟಿಗೆ ಹೊರಿ ಒಗಿಯ ಅಂತೀನಿ ಮ್ಯಾಲಿಗೆ ಮ್ಯಾಗ. ಕಟ್ಟಿಗೆ ಹೊರಿ ತಗೊಂಡು ಖಾಜಾ ಮ್ಯಾಲಿಗೇರಿ ಹೋಗುವಾಗ ಜಗ್ಗಿ ಜೋಲಿ ಹೊಡೆದು ನೀನು ಕೆಡುವ ಕಾಜಾಗ. ಒಳ್ಳೆಯ ಹಾಸ್ಯ ಮಾಡಿ ನಗಬೇಕು ನೋಡ ಕಾಜಾ ಹೇಳಾಗ. ಎಷ್ಟು ಎಲ್ಲ ತಾಕೀತು ಮಾಡಿ ಮುದುಕಿಗಲ್ಲಿ ನಿಂದ್ರಿಸಿ ಬಿಟ್ರು. ಕಟ್ಟಿಗೆ ತಗೊಂಡು ಖಾಜಾ ಬಂದ ಅಷ್ಟರ ಒಳಗ. ಗುರುಗಳು ಹೇಳ್ತಾರ ಕಟ್ಟಿಗೆ ಹೊರಿ ಒಗಿಬ್ಯಾಡೋ ತೆಳಗ. ಮ್ಯಾಗ ಏರಿ ಒಗಿಯ ಅಂದಾರವರು ಮ್ಯಾಳಿಗೆ ಮ್ಯಾಗ. ಗುರುವಾಜ್ಞೆ ಪ್ರಕಾರ ಖಾಜಾ ಏರುತ್ತಿದ್ದ ಮ್ಯಾಳಿಗೆ. ಜೊಗ್ಗಿ ಜೋಲಿ ಹೊಡೆದು ಮುದುಕಿ ಕೆಳವಳ ಖಾಜಾಗ. ಖಾಜಾ ಕಡ್ಕೊಂಡು ಬಿದ್ದ ಕಟ್ಟಿಗೆ ಬಂದು ನಟ್ಟವು ಬೆನ್ನಾಗ. ಗಡಬಡಿಸಿ ಎತ್ತು ಆಗ ಗದ್ದರಿಸಿ ಮುದುಕಿ ಗಂಧ. ಏನಂತಾರಿ? ಎಲೆ ಏನು ಮಾಡುವುದೈತಿ ಹೋಗ ಈಗ ನಿನ್ನಾಗ. ಹಿಂದಕ್ಕೆ ರಾಜಕೀಯ ಇದ್ದ ಕೆಣಕುದಿತ್ತು ನೀ ನನ್ನಾಗ. ನಿನ್ನ ತಲೆ ಹೊಡೆಸಿ ಬಿಡ್ತಿದೆ ನಾನು ಒಂದೇ ಕ್ಷಣದಾಗ. ಕರ ಕರ ಹಲ್ಲ ತಿಂದು ಕಣ್ಣ ಕೆಂಪಗ ಮಾಡಿ ನಿಂತ. ಯುದ್ಧಕ್ಕ ಸ್ವತಃ ಹೋಗಿ ನಿಂತ ಗಣದಾಗ ನೋಡಿ ಗುರುಗಳ ಅಂದ್ರು ಇನ್ನೂ ಬಂದಿಲ್ಲ ಶರಣರ ಗಣದಾಗ. ಆ ದಿವಸ ಸುಮ್ಮನೆ ಮಲಗಿದ ಮುಂಜಾನೆ ಅತ್ತ ಖಜಾಗ ಕರದಿದ ಹೇಳಿದಲಗೋ ಮಾಡಿ. ಹೇಳಿದಲಗೋ ಮಾಡಿ ತಿರುಗಿ ಹೋಗೋ ನಿನ್ನ ಮನಿ ಕಡಿನೆಲ್ಲ ಮನಿ ಕಡಿ. ನಿನ್ನೆ ರಾತ್ರಿ ನನ್ನ ಗುರು ಬಂದ ಭೋಗ ಕೊಡಬೇಡಂದ ಹೇಳಿದ ನನ್ನ ಮುಂದ ಕೂತು ಮಾತಾಡಿ. ಕೂತು ಮಾತಾಡಿ ದಯ ಬರ್ಲಿಲ್ಲ ಅವಾಗ ನಿನಗ ನೋಡಿ ಅವಾಗ ನಿನಗ ನೋಡಿ. ಪುನಃ 12 ವರ್ಷ ಬಿತ್ತು ಮುಂದ ಆಮ್ಯಾಲ ಬಂದ ಒಟ್ಟರ ತಂದ ಕೊಡುವೇನು ಲಘು ಮಾಡಿ. ಕೊಡುವೇನು ಲಘು ಮಾಡಿ ಬೇಕಾದ ಇನ್ನು ಮುಂದ ದುಡಿ ಇನ್ನು ಮುಂದ ನೋಡಿ. ಎಷ್ಟು ಕೇಳಿ ಬಂದೇನ ಮಾತ ಅಪ್ಪಳಿಸಿ ಭೂಮಿಗೆ ಬಿದ್ದು. ಸ್ಮರಣ ಹಾರಿ ಉರುಳಾಡ್ತಾನ ಇಲ್ಲ ಎತ್ತರ. ಗುರುವೇ ಯಾಕೆ ಮಾಡತೀರಿ ನನಗ ಎಷ್ಟ ತಾಚ್ಛರ. ಓಮ ಅಲ್ಲ ಎಂದು ಬಾಯಿಲಿಂದ ಹಾರಿದ ಉಚ್ಚಾರ. ಗುರು ಅನುಗ್ರಹಕ್ಕಾಗಿ ನಮ್ಮ ಖ್ವಾಜಾ ಬಂದ ನಮಾಜ ತಾನು. 36 ವರ್ಷ ದುಡಿದ ಮೇಲೆ ಆಗ್ಯಾರ ಪವಿತ್ರ. ನೀವು ಲಕ್ಷ್ಯ ಇಟ್ಟು ಕೇಳಬೇಕಿಂತ ಶರಣರ ಚರಿತ್ರ. ಉಪದೇಶ ಕಾಲಾಗಾಗಿ ನನ್ನ ಪ್ರಾಣ ಹೋದ್ರು ಚಿಂತೆ ಇಲ್ಲ. ಏನಂತಾರಿ ನಂದ? ತಿರುಗಿ ನಾನು ಹೋಗಲಾರೆ ನನ್ನ ಗ್ರಾಮಕ್ಕ. ನಾನೇ ಭೋಗಿಸಬೇಕು ಯಾರೇನು ಮಾಡ್ಯಾರ ನನ್ನ ಕರ್ಮಕ್ಕ.
ಎಷ್ಟು ಸುಖ ಇಟ್ರ ಏನಾದಿದು ಖಾಲಿ ದೇಹಕ್ಕ ವಂದನ ಮಾಡಿ ಕೇಳ್ತೀನಿ ಗುರುವೇ ಮುಂದಿನ ಕೆಲಸ ಹೇಳ್ರಿ ನನಗ ಧಿಕ್ಕಾರ ಮಾಡಿ ಹೋಗಲಾರೆ ನಿಮ್ಮ ಪ್ರೇಮಕ್ಕ ನಿಮ್ಮ ಸೇವಕ ಬಂದಿರಿ ನಿಮ್ಮ ಕೂಡ ಬಂದಿಲ್ಲ ವರ್ಮಕ್ಕ ಎಷ್ಟು ಕೇಳಿ ಗುರುಗಳಂದ್ರು ಈಗ ಅಳತಿಗೆ ಬಂದ ನೀವ ಮುಂದೇನಂತಾರ್ರಿ ಇನ್ನು ಕೊಡಬಾರ್ದು ಪೂರ ಹೋಗು ತನಕ ನಾನು ಯಾರನ್ನು ತಂದು ತಾನೇ ಅರಿಯು ತನಕ ಇದ್ದು ಸತ್ತಂಗಾಗಿ ಮೃತ್ಯದೊಳಗ ಹೊಂದು ತನಕ ಬಂದೆ ನಮಾಜ ಕರೆದು ಆಗ ಮುಂದಿನ ಕೆಲಸ ಹೇಳಿಬಿಟ್ರು ನೀರು ತಂದು ಹೌದು ತುಂಬು ಮಧ್ಯಾಹ್ನ ತನಕ ಗುರುಗಳು ಸ್ವತಃ ಹೋಗಿ ತೂತ ಕೇಳಿವಿರ ಹೌದಿನ ಮುಡಕ ಪುನಃ 12 ವರ್ಷ ತನಕ ನೀರು ತರ್ಲಾಕ್ ಹತ್ಯಾನಲ್ಲಿ ಮುಂದೇನ್ ಮಾಡ್ತಾರ್ರಿ ಮತ್ತೆ ಗುರುಗಳು ಬಂದ್ರು ಖಾಜನ ಮನಸ್ಸ ನೋಡುದಕ್ಕ ಇಬ್ಬರ ಮನುಷ್ಯರು ಇದು ನಿಂದ್ರಿಸ್ಯಾರ ಕಾಜ ಕಾಡುದಕ್ಕ ಜೋಗಿ ಝೋಲಿ ಹೊಡೆದು ಕೆಡವಿದಾರು ತುಂಬಿದ ಕೊಡಕ ಖುಲು ಖುಲು ನಕ್ಕುವಾಗ ಖಾಜ ಹಿಂಗ ಅಂತಾನು ಬೇಕಾದಷ್ಟು ಚೆಲ್ಲರಪ್ಪ ಈಗಿನೇ ಅಳಕ ಸದ್ಯ ಚಳಿ ಹೊಡೆದಂಗಾಗುವುದು ನನ್ನ ಗುರುವಿನ ಅಂಗಳಕ ಗುರುವ ಅಂದ ಹೋಗ್ಯಾದಿವ್ನ ಸಿಟ್ಟ ಕಾಡುವುದು ಬಿಟ್ಟ ಗೊಟ್ಟ ತಿರುಗಿ ಅವ ಹೊಂಟ ಪೂಜಾದ ಟೈಮ ನಿತ್ಯ ಮಾಡುವಂತ ನೇಮಕ ಮಾಡುವ ನೇಮ ಲಾಡ್ಲೆ ಮಶಾಕೆಂಬವ ಒಬ್ಬ ದಿಟ್ಟ ರಾಜ್ಯರೋಳು ಶ್ರೇಷ್ಠ ತಿರುಗುತ್ತವ ಹೊಂಟ ಬೋಧ ಬೇಡುದ ರಾಜ ನಿಂತಿದ್ದ ಹೌದ ನೋಡುದಕ ಹೌದ ನೋಡುದಕ ಸಭಾಸಭಿಕರಿಗೆಲ್ಲ ಶಿರವಾಗಿ ಕರ್ಮಗುದು ಹೇಳುದೇನಂದ್ರ ಏನ್ ಹೇಳ್ತೀರಪ್ಪ ಈ ಸತ ಯಾರು ನಿಂತು ಪದ ಕೇಳ್ತಾರೆ ಯಾರು ಮೊಬೈಲ್ ನೋಡ್ಕೋತ ಪದ ಕೇಳ್ತಾರೆ ಯಾರು ಮಾತಾಡ್ಕೋತ ಕೇಳ್ತಾರೆ ಯಾರ್ಯಾರು ಹರಿಕಿ ಹೆಂಗಿರ್ತಾವ ಹೇಳಕ್ ಬರುದಿಲ್ರಿ ಯೂಟ್ಯೂಬ್ ಮಾಲಕ್ರ ಹೌದ್ರಿಪ್ಪ ಯಾರ ಕೇಳ್ತಾರ ಯಾಕಂದ್ರೆ ಇಲ್ಲಿ ಜೇವರಿ ತಾಲೂಕು ಪೈಕಿ ಅಲ್ಲಿ ಜೇರಡಿದಿಂದ ಯಾತ್ನೂರ್ ಅಂತ ಹೇಳಿ ಒಂದು ಊರು ಬರ್ತದ್ರಿ ಅಲ್ಲಿ ಆ ಸೀಮಿ ಒಳಗ ಒಂದು ದೇವ್ರದ್ರಿ ಅಣ್ಣ ಆಗಳ ಅಣ್ಣವ್ರು ಈ ಕಡೆ ಬಾ ಪದ ಕೇಳಕಂದ್ರೆ ಅಣ್ಣವ್ರು ಕರಿತಿಲ್ಲ ಚಾ ಕುಡಿಯಂಬ ಈ ಕಡೆ ಬಾತೆ ಬಂದ್ರೆ ಚಾ ಕುಡುದು ಖರೆ ಚಾ ಸಿಗ್ತದ ವಿಷಯ ಸಿಗಂಗಿಲ್ಲ ಅದು ಗೊತ್ತದ ಅಣ್ಣವ್ರಿಗೆ ಆ ನಡು ಹೋಗೋರೆಲ್ಲ ಏನ್ ಮಾಡ್ತಾರೆ ಅಲ್ಲಿ ದೇವ್ರಿಗೆ ಹೋಗೋರು ಆ ದಾರಿಗೆ ಹೋಗೋರೆಲ್ಲ ಗಂಡಗ ಚಾಕನೆ ಅಡ್ಡಡ್ಡ ಕಲ್ಲು ತಗೊಂಡು ಆ ದೇವ್ರಿಗೆ ಹೊಡೆನ ಹೋಗ್ಬಿಡ್ತಾರೆ ಅದೊಂದು ನೇಮೇರಿ ಈ ಪಿಟೇಲ್ ಮಾಸ್ತರ್ ಹಾಕನು ಹಾಡ್ತೇಳ್ರಿ ಇವ್ರು ಗಣ್ಯಾರ ಮಾಸ್ತರ್ ಪಿಟೇಲ್ ಮಾಸ್ತರ್ ಹೆಣ್ಕಾಬಾಯಿ ಅಂತೇಳಿ ಅವ್ರು ನಾವು ಕೂಡ ಹಾಡಿಕೆ ಮಾಡ್ಕೊಂಡು ಬಲ್ಯಾಕ ಒಂದು 23,000 ರೂಪಾಯಿ ಇದ್ದು ನಮ್ಗ ನಮ್ಮ ಬಲ್ಲಿ ಅದ್ರಾಗ ಈ ನಮ್ಮ ಸೂರ್ ಹಾಕು ಪಾರ್ನಟ್ ಹುಡುಗ ಅವ್ರಿಗೆ ಬಿಟ್ಟು 10 ಮಾರಿನ ಮ್ಯಾಗ ಹೊಂಟಿದ್ದವ ಅವನಿಂದ ನಾವಿದ್ದೆವು ಏ ತಮ್ಮ ಅವ್ರು ಕಲ್ಯಾಕ ತೊಗೊಂಡ್ರು ಅಂದೇನ ಅಂದ್ರ ನಮಗ ಜಡದೇನ್ರಿ ರೊಕ್ಕ ಕಸ್ಕೋತಾರ ಅಂತ ನಮ್ಮ ಸಂಶಯ ಟೈಮ್ ಹೋಗಿತ್ತಲ್ಲ ಇಲ್ರಿ ಇಲ್ಲೊಂದು ದೇವ್ರದ್ರಿ ಈ ದಾರಿ ಹಿಡಿದು ಯಾರು ಹೋಗ್ತಾರ ನೋಡ್ರಿ 2 ಕಲ್ಲೆ ಹೊಡೆದು ಹೋದ್ರೆ ಅವ್ರದ್ದು ಹರಕಿ ಚಲೋ ಆಗ್ತದ ಇಲ್ಲಕಂದ್ರೆ ಒಳ್ಳೇದಾಗಲತ್ತ ನೀವು 2 ಕಲ್ಲು ತಗೊಂಡು ಹೊಡೆದು ಹೋದ್ರಿ ಅಂದ್ರೆ ನಿಮ್ಮ ಹಾಡಿಕೆ ಚಲೋ ಆಗ್ತವ ಅಂತ ಹೇಳ್ದ ನಾವು ಗಂಡಗ ಚಾಕನೆ 2 ಕಲ್ಲು ತಗೊಂಡು ಬಿಟ್ಟೆ ಹೋಗ್ಕೋ ದೇವ್ರಿಗೆ 2-3 ಲಾರಿ ಬಿದ್ದಿವ್ ನೋಡ್ರಿ ಹಿಡಿಗಲ್ಲ ಅವಾಗ ನಾವು ಹೋದಾಗೆ ಈಗ ಎಸ್ ಬಿದ್ದವನು ಈ ಬಂಗಾರ ಅಂತ ಖಾಜಾ ಶಾಂಡ್ರ ಪದ ನಡೆದ ಯಾರು ತಂಬಾಕೆ ತೆಗಿತಾರ ಯಾರು ಗಾಂಜಾನೆ ತೆಗಿತಾರ ಯಾರು ಮೊಬೈಲ್ದಾಗ ಬಟ್ ಹೊಡಿತಾರ ಯಾರು ಹಿಂಗೆ ತಿರ್ಗಾಡ್ಕೋತ ಕೇಳ್ತಾರ ಎಷ್ಟು ಮಜಾ ನೋಡ್ರಿ
ಅವರು ಹಂಗ ಹರಕೆ ಇದ್ದಿರ್ಬೇಕ್ರಿ. ಹೌದ್ರಿಪ್ಪ ದೇವ್ರ ಮ್ಯಾಗ ಹರಕೆ. ಏನ್ರ ತಂಬಾಕ್ ತಿಕ್ಕೋತ ವಿಚಾರ ಮಾಡ್ತಿದ್ರಿ ಅಂದ್ರ ಈಗ ತಾಳಿ ಕೊಟ್ರಿ ರಾಜು ಹೇಳಿಲ್ರಿ ದಾರು ಕುಡಿದವ್ರು ಗಟ್ರದ ಬೀಳ್ತಾರಂದ್ರೆ ಹುಚ್ಚಿ ನಿನಗೇನು ಗೊತ್ತಾ ಯಾರು ಜಗತ್ತದ ವಿಚಾರ ಮಾಡಲ್ಲ ದಾರು ಕುಡಿದವ್ರು ಗಟ್ರ ದಂಡ ಬಿದ್ದು ದೇಶದ ವಿಚಾರ ಮಾಡ್ತಾರ ಅಂತ ಹೇಳ ನೋಡಿ ಹಂಗ್ರಿಪ್ಪ. ಇಂಥ ವಿಷಯ ಇದು ಕೇಳುವಂತ ವ್ಯವಹಾರಗಳದಾವ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರ ಇದು ತುಂಬತಂದ್ರ ಖಾಲಿ ಆಗಲ್ರಿ. ಇದು ತುಂಬತಂದ್ರ ನಾಳೆ ಮುಂಜಾನೆ ಇದಕ್ಕೆ ಅಟ್ರಮೆಂಟಿಗೆ ಹಾಕಬೇಕು ಇದಕ್ಕೆ ಏನು ಹಾಕೋಬೇಕು. ಅದಕ್ಕೆ ಜಾಣನು ಲೌಕಿಕ ಪಾರಮಾರ್ಥ ಮಾಡೋದೇ ನಡೆಸುವ ಅಂತ ಹೇಳ್ತಾರೆ ನಿಜಗುಣಿ ಅವರು. ಯಾಕಂದ್ರೆ ಹುಡುಗಟ್ಟಿಗೆಲ್ಲ ನಿಜಗುಣಿ ಯಾರ್ಯಾರಪ್ಪ ಅಂತಂದ್ರೆ ಬರೀ 52 ಕರು ಅವ್ರ ಮನ್ಯಾಗ ರೊಕ್ಕ ಐತ್ರಿಯಪ್ಪ. ನಮ್ಮ ಸಂಸಾರ ಎಟ್ರ ಪಿಚ್ಚಗಣ್ಣೆ ಅವ್ರದ್ದು ಎಲ್ಲ ಕುಡಿಕೆ ಒಂದು 10 ಚೀಲ ಕಾಳು ಬೆಳೆನ ಸುಮ್ಮನೆ ತಿರುಗಾಡೋದು ಯಾಕಂದ್ರೆ ಕೂತಿಗಪ್ಲೆ ನಾವು ಸೌಕರ್ಯ ಇದ್ದೀನಿ ಅಂತ ಹೇಳಿ 52 ಕರು ಅಂದ್ರೆ ಎದಕತ್ತಾರೆ ಎಕ್ಕಂ ದಮ್ ಶತಂ ಸಾವಿರ 10,000 ಲಕ್ಷ 10 ಲಕ್ಷ ಕೋಟಿ 10 ಕೋಟಿ ಅರ್ಬುದ ಕರ್ವ ನಿಕರ್ವ ಇಂಥವು 52 ಕರು ಹಣ ಇತ್ತತ್ರಿ ಬರೀ ರೊಕ್ಕ ಬೆಳ್ಳಿ ಬಂಗಾರ ಅವನ ಆಸ್ತಿ ಅದು ಹೇಳಲ್ಲ ನಿಮ್ಗ. ಅಂತವ್ರಿದ್ರಾಗ ಏನೂ ಇಲ್ಲ ಕ್ಷಣಭಂಗುರಾಯ ಅಂತ ಹೇಳಿ ಬಿಟ್ಟು ಹೋಗ್ಯಾರ. ಅದಕ್ಕೆ ಬಸವಣ್ಣ ಆದ್ರೆ ಹೇಳ್ತಾನೆ ಶಾಸಿ ಕಾಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಬಸವಣ್ಣವರು. ಬಸವಣ್ಣ ಇದ್ದಿಲ್ಲ ಪ್ರಧಾನಮಂತ್ರಿ ಇದ್ದ ಕಲ್ಯಾಣದಲ್ಲಿ ಬುಜ್ಜನ ಕೈಯಾಗ. ಯಾಕೆ ಅವನಿಗೆ 1,96,000 ಗಾಳಂಗಲಿಗೆ ಉಣಿಸೋದು 25,000 ಮಿಂಡಿ ಜಂಗಮ್ರಿಗೆ ಉಣಿಸೋದು